ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ 3 ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈಗ ಪ್ರತಿಯೊಬ್ಬರಿಗೂ ಕಾಡುವಂತಹ ಅನೇಕ ಕಾಯಿಲೆಗಳು ಕಾರಣ ಆಹಾರ, ಕಾರಣ ನೀರು. ಈ ನೀರು ಮತ್ತು ಆಹಾರದಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಮೊನ್ನೆ ಹೇಳಿದ ಹಾಗೆ ಫಾಸ್ಟ್ ಫುಡ್ಡು, ರೆಡಿಮೇಡ್ ಫುಡ್ಡು ಮತ್ತು ರಾಸಾಯನಿಕ ಫುಡ್ಡು ಇವೆಲ್ಲದರ ಸೇವನೆಯಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಒಂದು ಅಂಶವನ್ನು ಸೇವನೆ ಮಾಡಿದಾಗ ಆ ಅಂಶದಲ್ಲಿ ರಾಸಾಯನಿಕ ರಹಿತ ಇರಬೇಕು. ಏನಾಗುತ್ತೆ ಅಂತ ಸೇವನೆ ಮಾಡಿದಾಗ ಅದು ಆದಾಗ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆದರೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವುಗಳು ಆ ಒಂದು ನೋವುಗಳು, ಆ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು. ನೋಡಿ, ಇದು ಸಾಸಿವೆ, ಮಸ್ಟರ್ಡ್ ಅಂತಾರೆ. ಅಂದರೆ ಮನೆಯಲ್ಲಿ ಬೆರಕೆ ಆಗಿದೆ ಒಗ್ಗರಣೆಗೆ ಅಂತ, ಅದು ಪರವಾಗಿಲ್ಲ. ನಿಜವಾದ ಸಾಸಿವೆ ಇದು. ಈ ಸಾಸಿವೆಯನ್ನು ಒಂದಷ್ಟು ನಾನು ಹೋದ್ಸಲ ಒಂದು ಎಪಿಸೋಡ್ ಮಾಡಿದಾಗ ನಮ್ಮ ಸ್ನೇಹಿತರು ಸಾಸಿವೆನ ನಾನು ಹೇಳಿದ ಪ್ರಕಾರ ಅಲ್ಲದೇ ಅವರೇ ಸ್ವಲ್ಪ ಜಾಸ್ತಿ ಟೈಮ್ ಹಚ್ಕೊಂಡವ್ರೆ. ಅದು ಸ್ವಲ್ಪ ಉರಿತ ಜಾಸ್ತಿ ಆಗಿದೆ. ದಯವಿಟ್ಟು ಹಂಗೆ ಬೇಡ. 1-2 ಚಮಚ ಅಥವಾ 3 ಚಮಚ ಸಾಸಿವೆ ತೆಗೆದುಕೊಂಡು ಚೆನ್ನಾಗಿ ನೆನೆಸಿ ಅದನ್ನು ಹರಿದು ಅದನ್ನು ಮೊಣಕಾಲಿಗೆ ಅಪ್ಲೈ ಮಾಡಿ ಒಂದು 2 ಅವರ್ 3 ಅವರ್ ಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡ್ಕೊಳ್ಳಿ. ಆಗ ಯಾವುದೇ ತೊಂದರೆ ಇರಲ್ಲ. ಜಾಸ್ತಿ ಹೊತ್ತು ನಾವು ಬಿಟ್ಟಾಗ ಅದೇನಾಗುತ್ತಂದರೆ ಉರಿತ ಜಾಸ್ತಿ ಆಗುತ್ತೆ. ಅಂತಹ ಸಮಯದಲ್ಲಿ ಏನಾದರೂ ಐಸ್ ಕ್ಯೂಬು, ಐಸ್ ಏನಾದಿದ್ದರೆ ಸ್ವಲ್ಪ ಅದ್ರ ಮೇಲೆ ಇಟ್ಟಾಗ ಅದು ಹೋಗುತ್ತೆ. ಅದು ದೊಡ್ಡ ಸಮಸ್ಯೆ ಅಲ್ಲ. ಅದು ಈ ಮೊಣಕಾಲು ನೋವು ಬಂದಾಗ ಈ ಸಾಸಿವೆ ನಮಗೆ ಅಷ್ಟೇ ಉಪಕಾರಿ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಏನಾದರೂ ತೊಂದರೆ ಇದ್ದಾಗ ಈ ಸಾಸಿವೆ 2 ಚಮಚವನ್ನು ನೆನೆಸಿ ಅದನ್ನು ಚಟ್ನಿ ಥರ ಮಾಡಿ ನುಣ್ಣಗೆ ಅರೆದು ಅದನ್ನು ಮೊಣಕಾಲಿಗೆ ಲೇಪಿಸೋದ್ರಿಂದ ಆ ಒಂದು ನೋವನ್ನು ಶಮನ ಆಗುತ್ತೆ. ಅದೇ ಥರ ಕಂಟಿನ್ಯೂ ಮಾಡ್ತಾ ಬಂದರೆ ಶಾಶ್ವತವಾಗಿ ಹೋಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮೊದಲು ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.